ಆಗಲೇ 4 ದಿವಸಗಳ ಹಿಂದೆ ಒಂದು ಮಾಧ್ಯಮದಲ್ಲಿ ಒಂದು ಯೂಟ್ಯೂಬಲ್ಲಿ ಒಂದು ನ್ಯೂಸ್ ನೋಡಿದ್ವಿ. ಅದು ನನ್ನ ಗಮನಕ್ಕೆ ಬಂತು. ನ್ಯೂಸ್ನ ನೋಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ಏನು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಹೊಡ್ತಕ್ಕಂಥ ಒಂದು ಸನ್ನಿವೇಶನ, ಇಂಥ ದುಸ್ಥಿತಿನ ನನ್ನ ಮುಳಬಾಗಲ್ ತಾಲೂಕು ಆಫೀಸಲ್ಲಿ ಕಾಣ್ತೀನಿ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ವಿಡಿಯೋ ನೋಡಿದ ಮೇಲೆ ತುಂಬಾ ಬೇಜಾರಾಯಿತು. 24 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಅವರಿಗೆ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. 3 ಜನ ಸಸ್ಪೆಂಡ್ ಮಾಡಿಸಿದ್ದೀನಿ. ಆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಉಳಿದಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸ್ಗೂ ನಿಮಗೆ ನೀತಿ ಪಾಠ ಇದೆ. ಒಂದು ವೇಳೆ ನೀವೇನೋ ದಲ್ಲಾಳಿಗಳ ಜೊತೆ ಕೈ ಜೋಡಿಸಿ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ರೆ ನಾನು ನಿಮ್ಮ ಜೀವನ ಮಾರಾಟಕ್ಕೆ ಇಡಬೇಕಾಗ್ತದೆ. ಇದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಈಗ ಆ ಪ್ಲೇಸಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿ ಅದು ಬೀಗವನ್ನು ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ದಲ್ಲಾಳಿಗಳು ಏನಾದರೂ ಫೋನ್ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಇಡಿಸೋದು, ಪ್ಯಾಕೇಜ್ ಫಿಕ್ಸ್ ಮಾಡ್ಕೊಂಡು ಆಚೆ ರೈತರ ಹತ್ರ ಮತ್ತೆ ಏನಾದ್ರೂ ಅಮಾಯಕರ ಹತ್ರ ಹಣ ವಸೂಲು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ಇನ್ನು ಮುಂದೆ ನಿಮ್ಮ ಭ್ರಮೆ. ಇದು ನಿಮ್ಮ ಭ್ರಮೆ. ಇವತ್ತು ನಾನು ನಾಳೆಯಿಂದ ಏನ್ ಮಾಡ್ತಾ ಇದ್ದೀನಿ, ನಮ್ಮ ಏನು ತಾಲೂಕು ಆಫೀಸಲ್ಲಿ ಒಂದು ದೂರು ಪೆಟ್ಟಿಗೆಯನ್ನು ಇಡ್ತಾ ಇದ್ದೀನಿ. ಏನು ನಿರ್ಲಕ್ಷ್ಯ ಅಧಿಕಾರಿಗಳ ಬಗ್ಗೆ ದೂರು ಪೆಟ್ಟಿಗೆ. ತಾಲೂಕು ಇದಲ್ಲ, ನೀವು ಯಾವ ಅಧಿಕಾರಿಗಳಾದ್ರೂ ನಿಮ್ಗೆ ನಿರ್ಲಕ್ಷ್ಯ ಮಾಡಿದ್ರೆ, ನಿಮ್ಗೆ ಲಂಚ ಕೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ ದೂರು ಪೆಟ್ಟಿಗೆಯಲ್ಲಿ ನೀವು ಹಾಕಿ. ತಿಂಗಳು ಒಂದ್ಸಲ ದೂರು ಪೆಟ್ಟಿಗೆ ಎತ್ತಿ ಆ ದೂರು ಪೆಟ್ಟಿಗೆಯಲ್ಲಿ ಬಂದಿರತಕ್ಕಂಥ ದೂರುಗಳ ಮೇಲೆ ಅವರಿಗೆ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ಆ ಸನ್ಮಾನ ಏನಂತ ಅವ್ರಿಗೂ ಇವತ್ತಿಗೆ ಗೊತ್ತಾಗಿದೆ. ನಿನ್ನೆ ಅವ್ರಿಗೆ ಕೊಟ್ಟಿದ್ದೀನಿ ಸನ್ಮಾನ. ಸೊ ಅದರಿಂದ ತಾಲೂಕು ಆಫೀಸಲ್ಲಿ ಈ ದಲ್ಲಾಳಿಗಳ ಅವಳಿಯಿಂದ ಈ ಸುಮಾರು ವರ್ಷಗಳಿಂದ ಬೀಡ್ಬಿಡ್ತಕ್ಕಂಥ ದಲ್ಲಾಳಿಗಳು ಕೆಲವರು ಆರ್ಟಿಗಳ ಮುಖಾಂತರವಾಗಿ ಅಧಿಕಾರಿಗಳು ಬೆದರಿಸಿ ಅವ್ರನ್ನ ಜೋಬಲ್ ಇಟ್ಕೊಂಡು ಅವ್ರ ಮುಖಾಂತರ ಈ ಕೆಲಸ ಮಾಡಕ್ ಹೊರಟಿದ್ರು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರಕ್ಕೆ 24 ಗಂಟೆ ತಲುಪಿಸಿ ಅವನ್ನ 3 ಜನ ಸಸ್ಪೆಂಡ್ ಮಾಡಿಸಿ ಮನೆ ಕಳಿಸಿದ್ದೀನಿ. ಸೊ ದಯವಿಟ್ಟು ಇಂಥ ದಲ್ಲಾಳಿಗಳು ಇಲ್ಲಿಗೆ ಬ್ರೇಕ್ ಹಾಕಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಸೊ ಅದರಿಂದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇನ್ ಮುಂದೆ ಈ ತರ ಕೈವಾಡ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆಯನ್ನು ಅನುಭವಿಸೋದು ನೀವು, ನಾವಲ್ಲ. ನೀನ್ ಮುಳಬಾಗಲಿಂದ ನೀನ್ ಪುಂಗನೂರಿಗೆ ಹೋಗು, ಪುಂಗನೂರಿಂದ ಮೈಸೂರಿಗೆ ಹೋಗು, ಉತ್ತರ ಕೊಡ್ಬೇಕಾದ ಜವಾಬ್ದಾರಿ ನೀವಾಗಿರ್ತೀರಿ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿ ಕೂಡ ಮೈ ಬಗ್ಸಿ ಮೈಗಳ್ರಂತ ಕೆಲಸ ಮಾಡಿದ್ರೆ ಸಾರ್ವಜನಿಕ ಕೆಲಸ ಮಾಡಿದ್ರೆ ಸೂಚನೆ ಕೊಟ್ಟಿದ್ದೀನಿ. ಒಂದು ದೂರು ಪೆಟ್ಟಿಗೆಯಿಂದ ನಾಳೆಯಿಂದ ಇಡ್ತಾ ಇದ್ದೀನಿ, ಮೇಲೆ ಒಂದು ಕೆಳಗಡೆ ಒಂದು ಇಡ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯವಾಗಿ ದಯವಿಟ್ಟು ಯಾರಾದರೂ ದೂರು ಕೊಡ್ಬೇಕಂತಿದ್ರೆ ಅದಕ್ಕೆ ದೂರ ಹಾಕಿ ತಿಂಗಳಿಗೊಮ್ಮೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಶಾಸಕರು ರೆಡಿಯಾಗಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾಜಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಪಟ್ಟಣದ ನಮ್ಮ ನಗರ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ಶಾಸಕರಾಗಿ ಮತ್ತು ತಾಲೂಕು ಆಡಳಿತವಾಗಿ ತಮ್ಮಲ್ಲಿ ಕೇಳ್ತಿಕೊಳ್ಳೋದಿಷ್ಟೇ. ನಿನ್ನೆ ತಾನೇ ಒಂದು ದಿಢೀರಂತ ಸರ್ಕಾರದಿಂದ ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮುಳಬಾಗಲಿಗೆ ಬರಗಾಲ ಪರಿಸ್ಥಿತಿಗೆ ನಾನು ಕರೆಸಿದ್ದೆ. ನೆನ್ನೆ ಬಂದಿದ್ರು. ನನ್ನ ಸುದೀರ್ಘವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಪ್ರಸ್ತಾವನೆಯನ್ನ ನಾನು ಸರ್ಕಾರಕ್ಕೆ ರಾತ್ರಿ ಸಲ್ಲಿಸಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ ಏನ್ ಮಾಡಬಹುದು ಅಂತ ಮಾಡ್ತಾ ಇದ್ದೀನಿ. ಸುಮಾರು 12 ವಾರ್ಡಲ್ಲಿ ನೀರಿನ ಸಮಸ್ಯೆ ಇಲ್ಲ. 19 ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. 19 ವಾರ್ಡ್ ನೀರಿನ ಸಮಸ್ಯೆ ಇದೆ. ಅದರಲ್ಲಿ 10 ವಾರ್ಡ್ಗೆ ನಾಳೆಯಿಂದನೇ ಪೈಪ್ಲೈನ್ ಬಿಟ್ಟು, ಎಕ್ಸ್ಟ್ರಾ ಪೈಪ್ಲೈನ್ ಬಿಟ್ಟು ನೀರು ತಗಲಿಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಬೋರ್ ನಿಂತೋಗಿದೆ. 9 ವಾರ್ಡಲ್ಲಿ ಕೂಡ ನೀರಿಲ್ಲ. ಈಗಾಗಲೇ ಇವತ್ತೇ 5 ಟ್ಯಾಂಕರ್ನ ಇವತ್ತು ನಾವು ಬಾಡಿಗೆ ತಗೊಳ್ಳಕ್ಕೆ ಹಾಗೂ ನಮ್ಮ ಹತ್ರ ಇರ್ತಕ್ಕಂಥ 3 ಟ್ಯಾಂಕರ್ 8 ಟ್ಯಾಂಕರ್ ಇಂದ ಸೊ ಎಲ್ಲಾ ವಾರ್ಡ್ಗೂ ನೀರು ಕೊಡೋ ಪ್ರಯತ್ನವನ್ನು ನಾಳೆಯಿಂದ ನಾನು ಮಾಡ್ತೀನಿ. ಇದಕ್ಕೆ ಕಾರಣ ಏನಂತ ತಮ್ಮ ಮುಂದೆ ಇಡಲೇಬೇಕಾಗುತ್ತೆ. ಇವತ್ತು ಏನು ದುರದೃಷ್ಟಕರ ಅಂತ ಹೇಳ್ಬೋದು, ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಕೇವಲ 37% ಮಾತ್ರ ಮಳೆ ಆಗಿದೆ. ಇವತ್ತು 65-70% ಮಳೆ ಆಗೋದು, 37% ಮಾತ್ರ ಮಳೆ ಆಗಿದೆ. 63% ವಾಡಿಕೆ ಮಳೆ ಬಂದಿಲ್ಲ. ಬರ್ಬೇಕಂತ ನಿರೀಕ್ಷೆಯಲ್ಲಿ ಇದ್ವಿ. ಯಾಕೋ ಮಳೆರಾಯ ಇವತ್ತು ಕೈಕೊಟ್ಟ. ಆ ಕೈಕೊಟ್ಟ ವಿಚಾರದಲ್ಲಿ ಎಲ್ಲಾ ಬೋರ್ಗಳು ಇವತ್ತು ಗ್ಯಾಪ್ ಬಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈಗಾಗಲೇ ನಾನು ಮತ್ತು DC ಮತ್ತು ಅಧಿಕಾರಿಗಳು ನಾವು ನಿಮಗೆ ಮಾತು ಕೊಡ್ತಾ ಇದೀವಿ. ಕೇವಲ 8 ದಿವಸ ಒಳಗಡೆ ಇದನ್ನ ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ, ಸರ್ಕಾರ ಹೂ ಹೊಂದಿದೆ. ಸೊ ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊಂತೀನಿ,
ನೀವು ಇದಕ್ಕೆ ಎಲ್ಲ ಮಾಜಿ ನಗರಸಭಾ ಸದಸ್ಯರು ತಾವು ಕೂಡ ಜನಪ್ರತಿನಿಧಿಗಳಾಗಿದ್ದವರು ತಾವು ದಯವಿಟ್ಟು ಆ ವಾರ್ಡ್ ಇದು ಸ್ಪಂದಿಸಬೇಕಂತ ತಮ್ಮ ಮುಖಾಂತರ ಕೇಳ್ಕೊಂತೀನಿ. ಸೊ ಇದರಿಂದನೇ ಈಗ ನಾನು ಡಿ ಸಿ ಆಫೀಸ್ ಹತ್ರ ಹೊರಟು ಈ ರಿಪೋರ್ಟ್ನ ಸಬ್ಮಿಟ್ ಮಾಡಿ ನಾಳೆಯಿಂದನೇ ಟ್ಯಾಂಕರ್ ಮುಖಾಂತರ 10 ವಾರ್ಡಲ್ಲಿ ಹೊಸ ಪೈಪ್ ಬಿಡ್ಲಿಕ್ಕೆ ನಾನು ಇವಾಗ AW ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲಾ ವಾರ್ಡಲ್ಲಿ ಕೂಡ ಇದನ್ನ ನೀರಿನ ಸಮಸ್ಯೆ ನೆರವೇರಿಸಲಿಕ್ಕೆ ಅದನ್ನು ತೀರಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ. ಯಾಕೆ ಸಾರ್ವಜನಿಕ ದೂರುಗಳು ತುಂಬಾ ಬರ್ತಾ ಇದಾವೆ. ಈಗಾಗಲೇ ನನಗೆ 86ರಿಂದ 87 ದೂರುಗಳು ನಮ್ಗೆ ಸಲ್ಲಿಕೆ ಆಗಿದೆ. DC ಆಫೀಸ್ಗೆ ಸಲ್ಲಿಕೆ ಆಗಿದೆ. ಈಗಾಗಲೇ ನನಗೆ ಸರ್ಕಾರ ಕೂಡ ಹೋಗಿದೆ, ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನನ್ನ ದಿಢೀರ್ ಅಂತ ಮೊನ್ನೆ DCM ಅವರು ಬಂದು ಎನ್ಕ್ವೈರಿ ಮಾಡಿ ಇದು ನಿಜ ಅಂತ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಸಾರ್ವಜನಿಕ ನಮಗೂ ನಿಮಗೂ ಗೊತ್ತು, ನಮ್ಮೆಲ್ಲೂ ನದಿ ಇರ್ತಕ್ಕಂಥ ಪ್ರದೇಶ ಅಲ್ಲ, ನೀರಿರ್ತಕ್ಕಂಥ ಪ್ರದೇಶ ಅಲ್ಲ, ಬೋರ್ವೆಲಿಂದ ಮಾತ್ರ ನಾವು ಸಾಧ್ಯ ಆಗ್ತದೆ. ಸೊ ದಯವಿಟ್ಟು ತಾವೆಲ್ಲ ಸಮಾಧಾನವಾಗಿ ನಮಗೆ ಸ್ಪಂದಿಸಬೇಕಂತ ತಮ್ಮಲ್ಲೇ ಕೇಳ್ತೀವಿ. ಕೇವಲ 8 ದಿವಸ ಒಳಗಡೆ ಎಲ್ಲ ಒಂದು 30 ವಾರ್ಡ್ ಕೂಡ ನೀರು ಕೊಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆನ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಬೋರ್ಗಳಿದೆ ಸರ್, ಸ್ಕ್ಯಾನ್ ಮಾಡಿ ನಾನು ರಿಪೋರ್ಟ್ ಎಲ್ಲ ತಗೊಂಡಿದ್ದೀನಿ ಬಿಟ್ರೆ ಆಗುತ್ತೆ. ಕೆಲವು ಕಡೆ ಇದ್ರೂ ಕೆಲವು ಮೋಟರ್ ಕಿತ್ತಾಕಿದ್ದಾರೆ. ಈ ತರ ಸಮಸ್ಯೆಗಳು ಬೇಜಾನಿದೆ. ಕೆಲವು 162 ಬೋರ್ ನಮ್ಮಲ್ಲಿದೆ. 162 ಬೋರ್ ಆಲ್ರೆಡಿ ಇದಾವೆ. 162 ಬೋರಲ್ಲಿ ಸುಮಾರು 84-85 ಬೋರ್ ಗ್ಯಾಪ್ ಬರ್ತಾ ಇದೆ. ಎಲ್ಲ ರಿಪೋರ್ಟ್ ನಾನು 24 ಅವರ್ಸ್ ತರಿಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲೆಲ್ಲಿ ಪೈಪ್ ಬಿಟ್ರೆ ನೀರು ಬರುತ್ತೆ ಅನ್ನೋದನ್ನ ಕೂಡ ಸಮಸ್ಯೆ ಇದ್ದೀನಿ. ಸೊ ನನಗೆ ಆಲ್ಮೋಸ್ಟ್ 10 ವಾರ್ಡ್ ಅಲ್ಲಿ ಪೈಪ್ ಬಿಟ್ರೆ ಅಲ್ಲೆಲ್ಲ ಬೋರಲ್ಲಿ ನೀರು ಬರ್ತದೆ ಅಂತ ಒಂದು ನಮಗೆ ರಿಪೋರ್ಟ್ ನಾನು ತರಿಸ್ಕೊಂಡಿದ್ದೀನಿ. ಏನೋ ಯಾರೋ ಬಂದು ಸ್ಟ್ರೈಕ್ ಮಾಡಿಬಿಟ್ರು ಅವ್ರು ಉತ್ತರ ಕೊಡಕ್ಕೆ ನಾನು ಬಂದಿಲ್ಲ ಇಲ್ಲಿ. ಇದು ನನ್ನ ವಾಸ್ತವಾಂಶ ತರಿಸ್ಕೊಂಡು ನಾಳೆಯಿಂದನೇ ಪೈಪ್ ಖರೀದಿ ಮಾಡಿ ಅದು ನಾನು ನೀರು ಬಿಟ್ಟು ನೀರು ತರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು 9 ವಾರ್ಡಲ್ಲಿ ಮಾತ್ರ ಅದು ನಿಂತೋಗಿದೆ. ಅದನ್ನು ಏನು ಮಾಡೋಕ್ಕೂ ಆಗಲ್ಲ, ರೀಬೋರ್ ಮಾಡ್ಲಿಕ್ಕೆ ಆಗೋದನ್ನ ಅಂತ ಪ್ರಯತ್ನವನ್ನ ಈಗ ಮಾಡೋಕ್ಕಾಗಲ್ಲ. ಈಗ ಎಕ್ಸ್ಪೆರಿಮೆಂಟ್ ಮಾಡ ನಿಮಗೆ ನಾನು ಮಾತು ಕೊಡ್ತಾ ಇದ್ದೀನಿ. 8 ಟ್ಯಾಂಕರ್ಗಳಿಂದ ನಿಮಗೆ ನೀರು ಕೊಡ್ಲಿಕ್ಕೆ ದಿನ 3 ಟೈಮ್ ನೀರು ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನೀವು ಈಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ, ನಾಳೆ ಖರೀದಿ ಮಾಡ್ತಾರೆ. ನಾಳೆ ಪರ್ಚೇಸ್ ಮಾಡಿ 5 ಏನು ಬಾಡಿಗೆ ತಗೊಂಡು 3 ತಿಂಗಳು ನೀರು ಕೊಡ್ಲಿಕ್ಕೆ ನಾನು ಮಾಡ್ತೀನಿ. ಬಹುಶಃ 3 ತಿಂಗಳಾದ್ಮೇಲೆ ಮಳೆ ಬರತಕ್ಕಂಥ ನಂಬಿಕೆ ನನಗಿದೆ. ಈಗಾಗಲೇ ಕೂಡ ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಾರೆ ಸರ್ಕಾರದವರು, ನೀವು ಎಚ್ಚೆತ್ಕೊಳ್ಳಿ ಅಂತ. ನಮ್ಮ ರಿಪೋರ್ಟ್ ಕರೆಕ್ಟ್ ಆಗಿದೆ, ರಿಪೋರ್ಟ್ ಕರೆಕ್ಟ್ ಕಳಿಸ್ಕೊಟ್ಟಿದ್ದೀನಿ, ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪರವಾಗಿ ನಿಮಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊತೀವಿ. ವಿಶಾಲ್ ಮಾರ್ಟ್ ಹತ್ರ ಒಂದು ಈ ವರದರಾಜ ಟಾಕೀಸ್ ಮುಂದೆ ಒಂದು ಅತಿ ಹೆಚ್ಚು ನೀರು ಹೋಗ್ತಾ ಇದೆ. ಲೀಕ್ ಎಷ್ಟೇ ಸಲ ನಾವು ಮಾಡಿದ್ರು ಕೂಡ ನೀವು ಏನ್ ರಿಪೋರ್ಟ್ ಕೊಡ್ತೀರಿ ಈಗಲೇ ನಾನು ಬೀದಿಗೆ ಇಳಿಸ್ತೀನಿ. ಇವರಿಗೆ AW ಅವ್ರಿಗೆ ಮತ್ತೆ ಇವ್ರಿಗೆ ಹೇಳಿದ್ದೀನಿ, ಬೆಳಗ್ಗೆ ಸಾಯಂಕಾಲ ತನಕ ನೀವು ಎಲ್ಲಿ ಇರ್ಬೇಕಂತ ಹೇಳಿದೀನಿ. ಬೆಳಗ್ಗೆ ಎಲ್ಲಾ ವಾರ್ಡಲ್ಲೂ ರೋಡ್ ಹಾಕ್ಬೇಕಂತ ಹೇಳಿದೀನಿ. ನಾಳೆಯಿಂದ ಕೆಲಸಕ್ಕೆ ಬರ್ತಾರೆ ವಾರ್ಡ್ ಆಗ್ತಾರೆ. ಮುಂದೆ ಒಂದು ವಿಶಾಲ್ ಮಾರ್ಟ್ ಹತ್ರ ಓಕೆ ನೋಡಿ